ಇದ್ದಾರಿಲ್ಲ ಅಂತಲ್ಲ, ಅವರ ಸಹಾಯ ಸಹಕಾರದಿಂದ ಇವ್ರು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅವರೂ ಸಹಿತ ಹೊರಗೆ ಇಳಿಯುವಂಥ ಕೆಲಸ ಡಿ ಕೆ ಅವ್ರು ಮಾಡ್ತಾರೆ. ಮಾಡಿ ನಿಂತಾರೆ ಅವರು, ಭ್ರಷ್ಟರನ್ನು ಹೊರಗೆ ಇಳಿಯೋ ಎಲ್ಲ ಕಡಿಮೆ ಮಾಡಿರಿ, ನಮಗೆ ಲಂಚಕ್ಕೆ ನಮ್ಮ ನಂಬರ್ ಕೊಟ್ಟಿದ್ದಾರೆ, ಅದಕ್ಕೆ ಹೇಳ್ರಿ ಮಾಡಿ ನಿಂತಿದ್ದಾರೆ. ನಿಜವಾಗಿ ಇದನ್ನು ಮಾಡಬಲ್ರ ನೋಡು ಅದು ಏನು ಮಾಡ್ತಾರೆ. ಆದರೂ ಈಗ ಇದಂತೆ ರೆಡ್ ಲೈಟ್ ಸಿಕ್ಕಿದ್ದಾರೆ, ಅದನ್ನು ಒಂದು ಕಾರ್ಯರೂಪಕ್ಕೆ ತಂದ ಶಿಕ್ಷೆ ಕೊಡಿಸುವಂಥ ಕೆಲಸ ಸರ್ಕಾರ ಅಂದರೆ ಡಿ ಕೆ ಶಿವಕುಮಾರ್ ಅವರು ಸರ್ಕಾರ ಮಾಡಿದರೆ ನಿಶ್ಚಿತವಾಗಿ ಒಂದು ದೊಡ್ಡ ಏನಪ್ಪ ಅಂತ ನಿಜವಾದ ಹೆಜ್ಜೆ ಇಟ್ಟಂಗೆ. ಅದು ಇವರೆಲ್ಲ ತಪ್ಪಿಸ್ಕೊಂಡ್ರಪ್ಪ ಅಂದ್ರೆ ಶಿಕ್ಷೆಯಿಂದ ಉಳಿತಾಯ ಮಾಡಿಕೊಂಡ್ರು, ಮತ್ತು ಬೇರೆಗಳು ಮತ್ತು ಉದ್ಯೋಗ ಹಚ್ಚಿದ್ರು, ಪ್ರಮೋಟ್ ಆಗ್ತಾರೆ ಡಿಮೋಟ್ ಆಗ್ತಾರೆ, ಹಾಗೆ ಎಲ್ಲೋ ಸೇರಿದಲ್ಲ ಅಂದ್ರೆ ಇದು ಸುಮ್ಮನಪ್ಪ ಹೆಸರು ಒಂದು ಲೋಕಾಯುಕ್ತ ಪಾಪ ಮಾಡ್ತಾರೆ. ಅವ್ರು ಲೋಕಾಯುಕ್ತ ಪೊಲೀಸರಿಗೂ ತ್ರಾಸ, ಈ ಓಡಾಡಿ ಮಾಡಿದ್ದು ಇವರು ಯಾರು ಸಿಕ್ಕ ಅವ್ರಿಗೂ ತ್ರಾಸ ಮಾಡ್ಕೊಂಡು ಇದರ ಮತ್ತು ನಮ್ಮ ಪಾಲು ತೊಗೊಂಡು ಹೋಗ್ತಾರೆ ಅನ್ನೋದು ಈಗ ಮುಖ್ಯ ಪ್ರಶ್ನೆ ಅದ. ಏನು ಮಾಡ್ತಾರೆ ನೋಡೋಣ ಅಂತ ಹೇಳ್ತಾ, ಲೋಕಾಯುಕ್ತರ ದಾಳಿಗೆ ಸಿಕ್ಕ ಈ 8 ಜನರಿಗೆ ಶಿಕ್ಷೆ ಯಾವಾಗ ಅನ್ನೋದನ್ನು ಡಿ ಕೆ ಸರ್ಕಾರ ಹೇಳಿ ಅಂತ ಹೇಳ್ತಾ, ಇದ್ರ ಮೇಲೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡು H16 ನ್ಯೂಸ್ ಅರ್ಥ ತಿಳಿಸಿದ್ದಾರದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರ